ಧನಸ್ಸು ರಾಶಿ ಹಿಂದೆ ಆದಂತಹ ನಷ್ಟ, ಅವಮಾನ, ಹಿನ್ನಡೆ ಇದೆಲ್ಲದಕ್ಕೂ ಪ್ರತೀಕಾರದ ದಿವಸ ಇದು. ಯಾವ ಸಂದರ್ಭದಲ್ಲಿ ನನ್ನೆಲ್ಲ ಪ್ರತೀಕಾರಗಳನ್ನು ನಾನು ತೀರಿಸ್ಕೊಂಡ್ಬಿಡ್ತೀನಿ ಅಂತಕ್ಕಂತ ಹೇಳಿ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಸಿಟ್ಟನ್ನ, ಆವೇಶವನ್ನ ತೋರಿಸ್ತಕ್ಕಂಥದ್ದಾಗತ್ತೆ. ಬೇರೆಯವರ ಜೊತೆಯಲ್ಲಿ ಸಾಲದ ರೂಪದಲ್ಲಿ ಹಣ ಅಥವಾ ಪದಾರ್ಥ ಯಾವುದನ್ನೂ ಕೂಡ ಕೊಡಬೇಡಿ. ಆ ವ್ಯವಹಾರ ಬೇರೆಯವರ ಜೊತೆಯಲ್ಲಿ ಬೇಡ ಅಂತ ಅರ್ಥ. ನಿಮ್ಮ ಸಾಮರ್ಥ್ಯವನ್ನ ನೋಡಿ ಜವಾಬ್ದಾರಿಯುತವಾದಂತಹ ಕೆಲವು ಕೆಲಸಗಳು ನಿಮಗೆ ಹೆಗಲೇ ಇರುತ್ತೆ. ಆದರೆ ಬುದ್ಧಿವಂತಿಕೆಯಿಂದ, ಪ್ರಾಮಾಣಿಕತೆಯಿಂದ ಆ ಜವಾಬ್ದಾರಿಯನ್ನು ನೀವು ಪೂರೈಸಬೇಕು. ಆಲಸ್ಯವೋ ಸೋಮಾರಿತನವೋ ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಅದರಿಂದ ನಿಮಗೆ ಯಾವ ಪ್ರಯೋಜನವೂ ಆಗದೇ ಇರುವ ಹಾಗೆ ಆಗುವಂಥದ್ದಾಗತ್ತೆ. ಆದಾಯದ ಮೂಲವನ್ನು ನೋಡಿ ಖರ್ಚಿಗೆ ಮುಂದಾಗಬೇಕು. ಅಥವಾ ಕೈಯಲ್ಲಿ ಏನೋ ಒಂದಷ್ಟು ಹಣ ಇದೆ ಅಂತ ಹೇಳಿ ಅದನ್ನು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇದ್ರೆ ಭವಿಷ್ಯದಲ್ಲಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ. ದುಬಾರಿ ವಸ್ತುಗಳನ್ನು ಖರೀದಿ ಮಾಡಬೇಡಿ, ಅದು ತೊಂದರೆಗೆ ಕಾರಣವಾಗುತ್ತೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಗಮನಿಸಿಕೊಂಡು ನಿಮ್ಮ ವೃತ್ತಿಗೆ ಅನುಗುಣವಾಗಿ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಣಕಾಸಿನ ಸಮಸ್ಯೆಗಳಿಂದ ಕೆಲವು ಕೆಲಸಗಳು ಸ್ಥಗಿತವಾಗುತ್ತೆ. ದುಡ್ಡು ಕಾಸು ಸಕಾಲಕ್ಕೆ ಒದಗದಲೇ ಕೆಲಸಗಳು ನಿಂತೋಗುವಂತಹ ಸಾಧ್ಯತೆಗಳಿರುತ್ತೆ. ಗಮನ ಇರಲಿ. ಕುಟುಂಬ ಸದಸ್ಯರ ಸ್ವಭಾವದಿಂದ ನಿಮಗೆ ಬೇಸರವಾಗುತ್ತೆ. ನೀವೇನೋ ಮರ್ಯಾದೆಯನ್ನು ಉಳಿಸ್ಕೊಂಡು ಬಂದಿರ್ತೀರಿ, ಮನೆಯವರು ಬೇಕಾಬಿಟ್ಟಿ ನಡ್ಕೊಳ್ತಾರೆ. ಯಾರ ಜೊತೆಯಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕುಟುಂಬದ ಅವಮಾನದ ಜೊತೆಗೆ ನಿಮಗೂ ವೈಯಕ್ತಿಕವಾಗಿ ಅವಮಾನವಾಗ್ತಕ್ಕಂಥದ್ದಾಗುತ್ತೆ. ದುಂದು ವೆಚ್ಚವನ್ನು ಮಾಡಲಿಕ್ಕೆ ಹೋಗಬೇಡಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಂದು ಸಣ್ಣದಾದಂತಹ ತಿರುವು ಬರುತ್ತೆ. ಆ ಬದಲಾವಣೆ ನಿಮಗೆ ಧನಾತ್ಮಕವಾಗಿ ಆಗಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಹಿತಶತ್ರುಗಳ ಕಾಟದಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಯಾವ ಕ್ಷಣದಲ್ಲಿ ನಿಮಗೆ ತೊಂದರೆ ಆಗತ್ತೆ, ನಿಮಗೆ ತೊಂದರೆ ಆಗಲಿ, ನಾವು ಅವ್ರಿಗೆ ತೊಂದರೆ ಮಾಡೋಣ, ಈ ರೀತಿಯ ವಿಚಾರಗಳಲ್ಲೇ ಮನಸ್ಸನ್ನ ಇಟ್ಕೊಂಡಿರ್ತಾರೆ. ಅವರು ನಿಮ್ಮ ಗೌರವವನ್ನ ಹಾಳು ಮಾಡ್ತಕ್ಕಂಥದ್ದಿದೆ. ಸಹೋದರರ ವೈಮನಸ್ಯ ಅದನ್ನ ದೂರ ಮಾಡ್ಕೊಳ್ಳಿ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಜೊತೆಯಲ್ಲಿ ಚೆನ್ನಾಗಿರಿ, ವಿಶ್ವಾಸದಿಂದ ಇರಿ. ಅದು ನಿಮಗೆ ಒಳಿತು ಅಂತಕ್ಕಂಥದ್ದು. ಸಾಲಗ್ರಾಮ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬಹುದು. ಅಂತಹ ಪ್ರಯಾಣ ನಿಮಗೆ ಶುಭಕರವಾಗಿ ಇರತಕ್ಕಂಥದ್ದು. ಪುಸ್ತಕ ಪ್ರೇಮಿಗಳಿಗೆ, ವ್ಯಾಪಾರಸ್ಥರಿಗೆ ಲಾಭ ಇರುವಂತಹ ದಿವಸ ಇದು. ವಿದ್ಯಾರ್ಥಿಗಳು ಗಂಭೀರವಾದಂತಹ ವಿಚಾರವನ್ನು ಅಧ್ಯಯನ ಮಾಡೋದಕ್ಕೆ ಆಸಕ್ತಿಯನ್ನು ಹೊಂದಬಹುದು. ಅಂತಹ ಆಸಕ್ತಿ ಜೊತೆಗೆ ಆ ಉತ್ಸಾಹ ನಿಮ್ಮ ಭವಿಷ್ಯಕ್ಕೆ ಒಂದು ದಾರಿಯಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರ ನಿರ್ಲಕ್ಷ್ಯದಿಂದ ನಿಮ್ಮ ಕೆಲಸಕ್ಕೆ ಹಿನ್ನಡೆಯಾಗುತ್ತೆ. ಒಬ್ಬರೇ ನೀವು ಯಾವುದೋ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಬೇರೆಯವರ ಆಶ್ರಯ ಬೇಕಾಗತ್ತೆ. ಅಥವಾ ನಿಮ್ಮ ಜೊತೆಯಲ್ಲಿ ಬೇರೆಯವರು ಸೇರಿಕೊಂಡು ಆ ಕೆಲಸವನ್ನು ಮಾಡ್ತಾ ಇರ್ತೀರಿ. ಯಾರೋ ನಿರ್ಲಕ್ಷ್ಯ ಮಾಡ್ತಾರೆ, ತಾತ್ಸಾರ ಮಾಡ್ತಾರೆ. ಅದರಿಂದ ನಿಮ್ಮ ಕೆಲಸಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾದಂತಹ ಸಮಸ್ಯೆಯೂ ಕೂಡ ಕಾಡಬಹುದು. ಜೊತೆಗೆ ಸಾಯಂಕಾಲದ ಹೊತ್ತಿಗೆ ಮಾನಸಿಕವಾದಂತಹ ಒತ್ತಡ ಕಡಿಮೆಯಾಗಿ ಸ್ವಲ್ಪ ಮಟ್ಟಿನ ನೆಮ್ಮದಿ ನಿಮ್ಮ ಪಾಲಾಗತ್ತೆ. ನೆಮ್ಮದಿ ಸ್ವಲ್ಪ ಸಿಕ್ಕತ್ತೆ ಅನ್ನುವಂಥದ್ದು. ಸ್ರಷ್ಟಾ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ತಾಯಿಯವರ ಆಶೀರ್ವಾದದೊಂದಿಗೆ ಇವತ್ತಿನ ಕೆಲಸವನ್ನು ಆರಂಭ ಮಾಡಿ. ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ಗುರಿಯತ್ತ ಸಾಗತ್ತೆ ಅಂತ ಹೇಳಬೇಕು. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಅದು ಕಾರ್ಯರೂಪಕ್ಕೆ ಬರಲಿ, ಅದರಿಂದ ನಿಮಗೆ ಲಾಭವಾಗಲಿ ಅಂತಕ್ಕಂಥದ್ದು ಆಶಯ. ಖರ್ಚನ್ನು ಸರಿಯಾಗಿ ಗಮನಿಸಿ ಆದಾಯವನ್ನು ಹೊಂದಿಕೆಯಾಗುವಂತೆ ಮಾಡಿಕೊಳ್ಬೇಕು. ಪ್ರಯತ್ನಪೂರ್ವಕವಾಗಿ ದುಡಿಬೇಕಾಗತ್ತೆ, ಹಣವನ್ನು ಗಳಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಮಾಡಿದಂತಹ ಸಾಲ ಶೂಲವಾದೀತು. ಎಚ್ಚರಿಕೆ ಇರಲಿ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ. ಶುಭವಾಗುವಂಥದ್ದಿದೆ. ಅಧಿಕಾರದ ಭಯದಿಂದ ಅಥವಾ ಅಧಿಕಾರಿಗಳ ಹಿಂಸೆಯಿಂದ ನಿಮಗೆ ಸ್ಥಾನಕ್ಕೆ ಚ್ಯುತಿ ಬರಬಹುದು. ಎಚ್ಚರಿಕೆ. ನಿಮ್ಮ ಸ್ಥಾನದ ಬಗ್ಗೆ ಸರಿಯಾದಂತಹ ಮಾಹಿತಿ ಇರಲಿ. ಪ್ರಾಮಾಣಿಕವಾದಂತಹ ಕೆಲಸ ನಿಮ್ಮಿಂದ ಆಗಲಿ ಅಂತಕ್ಕಂಥದ್ದು.
ಕುಟುಂಬದ ಹಿರೀಕರನ್ನ ಪ್ರೀತಿ, ವಿಶ್ವಾಸ, ಗೌರವದಿಂದ ಕಾಣಬೇಕು. ಅವರ ಅನುಗ್ರಹ, ಅವರ ಆಶೀರ್ವಾದ, ಅವರ ಸಹಕಾರ ನಿಮ್ಮ ಮೇಲೆ ಪೂರ್ಣವಾಗಿ ಇರಬೇಕು. ಇಷ್ಟದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ.